ಸಿಲಿಕಾನ್ ಸಿಟಿ ಬೆಂಗಳೂರು ಜನತೆ ಮಿಸ್ ಮಾಡದೆ ಈ ಸ್ಟೋರಿನ ನೋಡಲೇಬೇಕು. ಬೆಂಗಳೂರು ಪಾಲಿಕೆ ನಿಯಮವನ್ನ ಉಲ್ಲಂಘಿಸಿ ನಿರ್ಮಿಸಿದ ಕಟ್ಟಡಗಳ ಹೆಚ್ಚುವರಿ ಭಾಗಗಳ ವಿರುದ್ಧ ಪಾಲಿಕೆ ಸಮರವನ್ನ ಸಾರಿದೆ. ನಿಯಮವನ್ನ ಉಲ್ಲಂಘಿಸಿದ ಕಟ್ಟಡಗಳಿಗೆ ಪಾಲಿಕೆ ಬಿಸಿ ಮುಟ್ಟಿಸಿದೆ. ಕಟ್ಟಡಗಳ ಹೆಚ್ಚುವರಿ ಭಾಗಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸ್ತಾ ಇದೆ. ನಿಯಮವನ್ನ ಮೀರಿ ಕಟ್ಟಿದ ಕಟ್ಟಡಗಳ ಭಾಗವನ್ನ ತೆರವು ಮಾಡಬೇಕು. ಯಲಹಂಕದ ಕೆಂಪೇಗೌಡ ವಾರ್ಡ್, ಸುರಭಿ ಬಡಾವಣೆ, ಯಲಹಂಕದ ಅಟ್ಟೂರು ವಾರ್ಡ್ನಲ್ಲಿ ಆಪರೇಷನ್ ನಡೀತಾ ಇದೆ. ಬೆಂಗಳೂರು ಮಹಾನಗರ ಪಾಲಿಕೆ ಸಮರ ಸಾರ್ತಾ ಇದೆ. ನಿಯಮವನ್ನ ಉಲ್ಲಂಘಿಸಿ ಕಟ್ಟಿದಂತ ಕಟ್ಟಡಗಳಿಗೆ ಪಾಲಿಕೆ ಬಿಸಿ ಮುಟ್ಟಿಸಿದೆ. ಕಟ್ಟಡಗಳ ಹೆಚ್ಚುವರಿ ಭಾಗಗಳ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳೋದಾಗಿ ಸಮರ ಸಾರಿರೋದು. ನಿಯಮವನ್ನ ಮೀರಿ ಕಟ್ಟಿದಂತಹ ಕಟ್ಟಡಗಳು ಏನೇನಿದೆ ಆ ಭಾಗಗಳನ್ನು ತೆರವು ಮಾಡಲೇಬೇಕು ಅನ್ನುವಂಥ ರೂಲ್ಸ್ ಬಂದಿದೆ. ಯಲಹಂಕದ ಕೆಂಪೇಗೌಡ ವಾರ್ಡ್, ಸುರಭಿ ಬಡಾವಣೆ, ಯಲಹಂಕದ ಅಟ್ಟೂರು ವಾರ್ಡ್ನಲ್ಲಿ ಆಪರೇಷನ್ ನಡೀತಾ ಇದೆ. ಬೆಂಗಳೂರು ಪಾಲಿಕೆ ನಿಯಮವನ್ನ ಉಲ್ಲಂಘಿಸಿ ನಿರ್ಮಾಣ ಮಾಡಿದಂಥ ಕಟ್ಟಡಗಳ ಹೆಚ್ಚುವರಿ ಭಾಗಗಳ ವಿರುದ್ಧ ಪಾಲಿಕೆ ಸಮರವನ್ನ ಸಾರಿರೋದು. ಹಾಗೆ ಯಲಹಂಕ ಉಪಾಯುಕ್ತ ಕರಿಗೌಡರ ನೇತೃತ್ವದಲ್ಲಿ 12 ಕಟ್ಟಡಗಳ ವ್ಯತಿರಿಕ್ತ ಮಹಡಿಗಳನ್ನು ಕೂಡ ತೆರವು ಮಾಡಲಾಗಿದೆ. ನಕ್ಷೆ ಮಂಜೂರಾತಿ ಪಡೆದಿರೋದನ್ನು ಉಲ್ಲಂಘಿಸಿ ನಿರ್ಮಿಸಲಾಗಿದ್ದ ಭಾಗ ಏನಿತ್ತು ಅದೆಲ್ಲವನ್ನ ಕೂಡ ತೆರವು ಮಾಡಲಾಗಿದೆ. ಯಲಹಂಕದ ಕೆಂಪೇಗೌಡ ವಾರ್ಡ್, ಸುರಭಿ ಬಡಾವಣೆ, ಯಲಹಂಕದ ಅಟ್ಟೂರು ವಾರ್ಡ್, ಬ್ಯಾಟರಾಯನಪುರದ ಶ್ರೀರಾಂಪುರದಲ್ಲೂ ಕೂಡ ತೆರವು ಕಾರ್ಯಾಚರಣೆಯನ್ನ ಈಗಾಗಲೇ ನಡೆಸ್ತಾ ಇದ್ದಾರೆ. ಸಿಲಿಕಾನ್ ಸಿಟಿ ಮಂದಿ ಹೆಚ್ಚುವರಿ, ಅದರಲ್ಲೂ ಕೂಡ ನಿಯಮವನ್ನ ಮೀರಿ ಕೆಲವೊಂದಷ್ಟು ರೂಲ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ, ಅದನ್ನು ಮೀರಿ ಕಟ್ಟಡವನ್ನ ಕಟ್ಕೊಂಡಿದ್ರೆ ಮಿಸ್ ಮಾಡದೆ ಈ ಸ್ಟೋರಿಯನ್ನು ನೀವು ನೋಡಬೇಕಾಗತ್ತೆ. ಏನಾದರೂ ನಿಯಮವನ್ನ ಉಲ್ಲಂಘಿಸಿ ನಿರ್ಮಾಣ ಮಾಡಿದರೆ ಆ ಕಟ್ಟಡಗಳಿಗೆ ಈಗ ಅದರಲ್ಲೂ ಹೆಚ್ಚುವರಿ ಭಾಗಗಳ ವಿರುದ್ಧವಾಗಿ ಪಾಲಿಕೆ ಸಮರವನ್ನ ಸಾರ್ತಾ ಇದೆ. ಅದರಲ್ಲೂ ಕೂಡ ಯಲಹಂಕದ ಭಾಗಗಳ ಕೆಲವೊಂದಷ್ಟು ಏರಿಯಾಗಳಲ್ಲಿ ಬ್ಯಾಟರಾಯಪುರದ ವ್ಯಾಪ್ತಿಯಲ್ಲೂ ಕೂಡ ಅನುಮತಿಯನ್ನ ಮೀರಿ ವ್ಯತಿರಿಕ್ತ ಕಟ್ಟಡಗಳನ್ನು ನಿರ್ಮಾಣ ಮಾಡಿರೋದು ಕೂಡ ಬೆಳಕಿಗೆ ಬಂದಿದೆ. ಹಾಗಾಗಿ ಕಾರ್ಯಾಚರಣೆಯನ್ನು ಮಾಡ್ತಾ ಇರೋದು ನೀವು ಕೂಡ ಗಮನಿಸ್ತಾ ಇದ್ದೀರಾ. ನೀವು ನಕ್ಷೆ ಮಂಜೂರಾತಿಯನ್ನು ಪಡೆದಿರೋದನ್ನು ಉಲ್ಲಂಘನೆ ಮಾಡುವುದು ಅಂದರೆ ಮೊದಲೇ ನಕ್ಷೆಯನ್ನು ಬೇರೆ ರೀತಿಯಾಗಿ ಬೇರೆ ವಿನ್ಯಾಸದಲ್ಲಿ ಪಡ್ಕೊಂಡಿರ್ತಾರೆ, ಅದಕ್ಕೆ ಮೀರಿ ಹೆಚ್ಚುವರಿ ಕಟ್ಟಡಗಳನ್ನು ಕಟ್ಕೊಂಡಿರ್ತಾರೆ. ಹಾಗಾಗಿ ಅದೆಲ್ಲವನ್ನ ಕೂಡ ತೆರವು ಮಾಡೋದಾಗಿ BBMP ಈಗಾಗಲೇ ಸಮರವನ್ನು ಸಾರ್ತಾ ಇದೆ.